ಸಮಿತಿಯ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಜಪಾನಂದ ಸ್ವಾಮೀಜಿಯವರು, ಹಾಗೆ ಸಂಜಯ್ ಕುಮಾರ್ ಸ್ವಾಮೀಜಿಯವರು ಇರ್ತಾರೆ. ನಮ್ಮ ಪ್ರಾಂತದಿಂದ ಒಬ್ಬರು ವಕ್ತಾರರು, ಭಾಷಣಕಾರರು ಒಬ್ಬರು ಬರ್ತಾರೆ. ಇನ್ನು ಜನವರಿ 25ನೇ ತಾರೀಕು ದೊಡ್ಡಹಳ್ಳಿಯಲ್ಲಿ ಕಾರ್ಯಕ್ರಮ ಇದೆ. ಇನ್ನು ಉಳಿದ ಕಾರ್ಯಕ್ರಮಗಳು 2-3 ದಿವಸದಲ್ಲಿ ಆಗುತ್ತೆ. ಕೇಂದ್ರಗಳು ನಿಶ್ಚಯ ಆಗಿದೆ. ಒಂದು ಯಲ್ಲಪ್ಪ ನಾಯಕನ ಹೊಸಕೋಟೆ, ದೊಂಬತ್ಮರಿ, ಕೊಂಡೇತಿಮ್ಮನಹಳ್ಳಿ, ವದನಕಲ್ಲು, ಕೋಟಗುಡ್ಡ, ನಾಗಲಮಡಿಕೆ, ತಿರುಮಣಿ, ಚನ್ನಕೇಶವಪುರ, ಅರಸೀಕೆರೆ. ಇಷ್ಟು ಈಗ 11 ಕೇಂದ್ರಗಳಲ್ಲಿ ಈಗ ನಿಶ್ಚಯ ಆಗಿದೆ. 2-3 ದಿವಸದಲ್ಲಿ ದಿನಾಂಕ ನಿಶ್ಚಯ ಆಗುತ್ತೆ. ಈ ಎಲ್ಲ ಕೇಂದ್ರಗಳಲ್ಲಿ ಹಿಂದೂ ಸಮಾಜೋತ್ಸವ ನಡೆಯುತ್ತೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿ 3000 ಹಿಂದೂ ಸಮಾಜೋತ್ಸವಗಳು ನಡೀತಾ ಇದೆ. ನಿನ್ನೆ ಪ್ರೆಸ್ ಮೀಟಲ್ಲಿ ನಮ್ಮ ಕ್ಷೇತ್ರೀಯ ಕಾರ್ಯವಾಹ ತಿಪ್ಪೇಸ್ವಾಮಿ ಅವರು ತಿಳಿಸಿದ್ದಾರೆ. ಇವತ್ತೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಸೊ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಆಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ. ಕರ್ತವ್ಯ ಬೋಧವನ್ನು ಅಂದರೆ ಒಬ್ಬ ವ್ಯಕ್ತಿಯಾಗಿ, ಒಂದು ಕುಟುಂಬವಾಗಿ, ಒಂದು ಗ್ರಾಮವಾಗಿ ನಾವು ಏನು ಮಾಡಬಹುದು ಅಂತ ಅದನ್ನೇ ಅದರ ಒಂದು ಉದ್ದೇಶ ಇಟ್ಟುಕೊಂಡೇ ಪ್ರಕೃತಿ ಆಗಲೇ ಹೇಳಿದಂತೆ ಆ ವಿಷಯಗಳ ಕುಟುಂಬ, ಆ ವಿಷಯಗಳನ್ನ ಇಟ್ಕೊಂಡು ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೀವಿ. ಪ್ರಕೃತಿಯನ್ನು ಹೇಗೆ ಕಾಪಾಡಬೇಕು ಅಂತ ಸುಮ್ಮನೆ ಭಾಷಣ ಅಲ್ಲ, ನಾನು ಮನೆಯಲ್ಲಿ ಏನು ಮಾಡ್ಬೋದು, ವ್ಯಕ್ತಿಯಾಗಿ ಏನು ಮಾಡ್ಬೋದು, ಕುಟುಂಬವಾಗಿ ಏನು ಮಾಡ್ಬೋದು, ಹೇಗೆ ನಾವು ನಮ್ಮ ಧರ್ಮನೇ ಪರಿಸರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ, ಇಡೀ ಪ್ರಪಂಚದಲ್ಲಿ ಪರಿಸರಕ್ಕೆ ಹೊಂದಿಕೊಂಡು ಜೀವನ ಮಾಡ್ತಾ ಇರೋ ಒಂದು ಧರ್ಮದ ಒಂದು ಸಮಾಜ ಅಂದರೆ ಹಿಂದೂ ಸಮಾಜ. ಸೊ ಅದು ಕರ್ತವ್ಯಗಳು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ನಮ್ಮ ಕುಟುಂಬಗಳು ಶಿಥಿಲವಾಗಿರೋದು, ಪ್ರಕೃತಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇರ್ತಕ್ಕಂಥದ್ದು ಅನೇಕ ಸಂಗತಿಗಳಾಗಿದೆ. ಇದು ನಾವು ಮತ್ತೆ ಪುನರ್ ವೈಭವವನ್ನು ತರೋ ದೃಷ್ಟಿಯಿಂದ ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಸೊ ಈ ಹಿಂದೂ ಸಮಾಜೋತ್ಸವ ಈ ಕಾರ್ಯಕ್ರಮಗಳಿಗೆ, ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತೀವಿ. ಧ್ವಜಾರೋಹಣ ಮಾಡಿ 10 ಗಂಟೆಗೆ ಬಂದಿದ್ದೀವಿ. ಇಲ್ಲಿ ಬಂದಿರೋ ಮುಖ್ಯ ಉದ್ದೇಶ ಪತ್ರಿಕಾಗೋಷ್ಠಿ ಮಾಡಬೇಕಂತ. ಸೊ ಮೊದಲನೇದಾಗಿ ನಾನು ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರಿಗೆ, ಬೋತ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಅವರಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ, ನನಗೆ ಈಗ ತಾನೇ ನಡೆದ ಕಾರ್ಯಕ್ರಮಕ್ಕೆ, ಧ್ವಜಾರೋಹಣಕ್ಕೆ ಮತ್ತು ಈ ತಾಲೂಕು ಸಮಾಜೋತ್ಸವದ ಅನುಷ್ಠಾನದ ಏನು ಸಮಿತಿ ಮಾಡಿದ್ದಾರೆ ಅದಕ್ಕೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದು ನನ್ನ ತರಬೇಕಂತ ಯೋಚನೆ ಮಾಡಿದ್ದೀವಿ. ಅದರ ಬಗ್ಗೆ ಏನು ಆಯೋಜನೆ ಮಾಡಿದ್ದೀವಿ ಕಾರ್ಯಕ್ರಮಗಳು, ಅದನ್ನು ನಮ್ಮ ಹಿಂದೂ ಸಮಾಜದಲ್ಲಿ ಅವರಿಗೆಲ್ಲ ಅವರ ಎದೆನಲ್ಲಿ ಅದರ ಒಂದು ಕಿಡಿ ಮೂಡಿಸಬೇಕು. ಅದನ್ನು ಒಂದು ವಿಜೃಂಭಣೆಯಿಂದ ನಾವು ಭಾರಿ ಅದ್ದೂರಿಯಿಂದ ಮಾಡಬೇಕು. ಅದಕ್ಕೆಲ್ಲ ಪತ್ರಕರ್ತರ ನಿಮ್ಮ ಸಹಕಾರ ನಮಗೆ ಬೇಕು. ನಮ್ಮ ತಾಲೂಕು ಸಮಿತಿಯಿಂದ ಸದಾ ನಿಮಗೆ ವರ್ತಮಾನ ತಲುಪಿಸ್ತೀವಿ. ನೀವು ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ತಾವೆಲ್ಲ ಬಂದು ನಮ್ಮ ಈ ಏನು ಹಿಂದೂ ಸಮಾಜೋತ್ಸವ ಇದೆ ಈ ಒಂದು ತಿಂಗಳು ನಡೀಬೋದು ಅಂದ್ಕೊಂಡಿದ್ದೆ ನಾನು. ಸೊ ಎಲ್ಲ ಕಡೆ ಆದಷ್ಟು ನೀವು ಸಮಯ ಮಾಡ್ಕೊಂಡು ಬಂದು ಈ ಹಿಂದೂ ಜಾಗೃತಿ ಈ ಸಭೆಯಲ್ಲಿ ಏನು ಮಾಡ್ತೀವೋ, ಹಿಂದೂ ವಿಜಯೋತ್ಸವ ಥರ ಇದೆ, ಉತ್ಸವ ಥರ ಇದೆ. ಸೊ ಏನು ಮಾಡ್ತೀವೋ ನಾವು ಅದನ್ನು ಬೇರೆ ಕಡೆ ಈ ಥರ ನನಗೆ ನಮ್ಮ ಜಯಪ್ರಕಾಶ್ ಅವರಿಗೆ, ಜಿಲ್ಲಾ ಸಂಘಟನೆಗಳಿಗೆ, ಕೇಳ್ಕೊಳ್ತೇನೆ ಸಂಚಾಲಕರಿಗೆ, ನೀವು ಯಾವುದೇ ಟೈಮ್ ನಾನು ಕರೆದು ಮಧ್ಯಾಹ್ನ ಮೇಲೆ ನಾನು ಕರ್ತೀನಿ, ನಿಮ್ಮ ಜೊತೆಗಿರ್ತೀನಿ. ನಿಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಭಾಗಿಸೋದ್ರ ಮುಖಾಂತರ ನಮ್ಮ ಹಿಂದೂ ಸಮಾಜದಲ್ಲಿ ಏನು ಇವತ್ತಿನ ದಿವಸ ನಮ್ಮನ್ನು ಒಡೆದು ಬೇರೆಯವರು ಅದನ್ನು ಉಪಯೋಗಿಸ್ಕೊತಿದ್ದಾರೆ, ಅದರ ಬಗ್ಗೆ ನಮ್ಮ ಜನಗಳಲ್ಲಿ, ನಮ್ಮ ಹಿಂದೂಗಳಲ್ಲಿ ಬೇರೆ ಬೇರೆ ಆಚರಣೆ ಇರ್ಬೋದು, ಬೇರೆ ಬೇರೆ ಧರ್ಮ ಇರ್ಬೋದು, ಬಟ್ ನಾವೆಲ್ಲ ಜಾತಿ ಮತ ಭೇದ ಇಲ್ಲದೆ ನಾವೆಲ್ಲರೂ ಒಗ್ಗೂಡಿದಾಗಲೇ ದೇಶಕ್ಕೆ ಸಮಗ್ರತೆ, ಸಮೃದ್ಧಿ ಮತ್ತು ಸದೃಢತೆ ಬಲವಾದ ಒಂದು ನೆಲೆ ಬರುತ್ತೆ ಅಂತ ನಂಬಿರ್ತಕ್ಕಂಥ RSS ಸಿದ್ಧಾಂತಗಳಲ್ಲಿ ನಾವು ನಂಬಿರ್ತಕ್ಕಂಥವ್ರು. ಸೊ ಆ ದಿಶೆಯಲ್ಲಿ ನಾವು ಕೆಲಸ ಮಾಡೋಣ. ಮತ್ತು ನೀವು ಎಲ್ಲಿ ಕರ್ಕೊಂಡು ನಾನು ತಾಲೂಕಿನ ಬರ್ತೀನಿ. ನೆಕ್ಸ್ಟಿಗೆ 26/1 ಮತ್ತು ಇದೇ ತಿಂಗಳು ಮತ್ತೆ ನಮ್ಮಲ್ಲಿ ಆ ಸಮಾಜೋತ್ಸವದ ದೊಡ್ಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಕಾರ್ಯಕ್ರಮಕ್ಕೂ ನಾನು ನನ್ನ ತನ ಮನ ಧನ ಎಲ್ಲ ಅರ್ಪಿಸ್ತೀನಿ. ಸೊ ಈ ಮುಖಾಂತರ ಪತ್ರಕರ್ತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಭಗವದ್ ಧ್ವಜ ಅಂತ ಹೇಳ್ತೀವಿ, ಧರ್ಮದ ಧ್ವಜ, ಅದು ನಮ್ಮ ಧರ್ಮಕ್ಕೆ, ನಮ್ಮ ದೇಶದ ಸಮಗ್ರತೆಗೆ, ದೇಶದ ಸಮೈಕ್ಯತೆಗೆ, ಏಕತೆಗೆ ಮತ್ತು ಪ್ರಕೃತಿ ಪ್ರೇಮಕ್ಕೆ, ನಮ್ಮ ನೆಲ, ಜಲ ಮತ್ತು ಹಸಿರಿಗೆ, ಪರಿಸರ ಪ್ರೇಮಿಗಳಿಗೆ, ನಮ್ಮ ಹಿಂದೂ ಸಮಾಜದಲ್ಲಿ ಮರ್ತಿರ್ತಕ್ಕಂಥ ನಮ್ಮ ಹಿರಿಯರ ಆದರ್ಶಗಳನ್ನು ಏನು ಮರ್ತಿದ್ದಾರೆ, ವರ್ಷಾನುಗಟ್ಟಲೆಯಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಏನು ಆದರ್ಶಗಳನ್ನು ಮರ್ತಿದ್ದಾರೆ, ಅದನ್ನು ಮತ್ತೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ನಾವು ಆ ಭಾವನೆಯನ್ನು, ದೇಶಭಕ್ತಿಯನ್ನು, ಪರಿಸರ ಪ್ರೇಮವನ್ನು, ಮತ್ತು ಈ ದಿವಸಗಳಲ್ಲಿ ನಮಗೆ ಮುಖ್ಯವಾಗಿ ಈ ಕುಟುಂಬದ ಸಮಸ್ಯೆಗಳು ಜಾಸ್ತಿಯಾಗಿ ಕುಟುಂಬ ವ್ಯವಸ್ಥೆ ನಶಿಸೋಗ್ತಾ ಇದೆ.
ನಮ್ಮಲ್ಲಿ ಒಂದು ದೊಡ್ಡ ಕಲ್ಪನೆ ಇದೆ. RSS ಅಂತಕ್ಕಂಥ ದೊಡ್ಡ ಸಂಘಟನೆ, ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ RSS ಇದೆ. ಸೊ RSS ಇದು ನಮ್ಮ ಈ ಭಗವದ್ಗೀತೆ ಅಂತಕ್ಕಂಥದ್ದು ಬಾವುಟ ಮುಖ್ಯವಾಗಿ ಅದರಲ್ಲಿ ತುಂಬ ಶಕ್ತಿ ಅಡಗಿದೆ. ಈಗ ಅದು ಉದಯಿಸ್ತಾ ಇರ್ತಕ್ಕಂಥ ಸೂರ್ಯನ ಚಿಹ್ನೆ, ಅಲ್ಲಿ ಆ ಬರ್ತಕ್ಕಂಥ ಆ ಬೆಂಕಿಯ ಕಿಡಿ ಶೌರ್ಯವನ್ನು, ಅವರ ಶಕ್ತಿಯನ್ನು, ಅವರ ಸತ್ವವನ್ನು, ಅವರ ಧೈರ್ಯವನ್ನು, ಅವರ ಶಾಂತಿ ಏನೋ ನಮಗೆ ಪಠನೆ ಮಾಡ್ತಾ ಇದ್ದಾರೆ, ಮೊದಲಿಂದ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಮಕ್ಕಳಿಂದ ಹಿರಿಯರವರೆಗೂ ಒಂದು ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಇಲ್ಲಿ ಪಟ್ಟಣದಲ್ಲಿ ವಾರ್ಡ್ಗಳಂತ ಏನು ಹೇಳ್ತೀವಿ ನಾವು, ಬಡಾವಣೆಗಳ ಅದರ ಮಟ್ಟದಲ್ಲಿ ನಾವು ಈ ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡಿ ಪ್ರತಿ ಹಳ್ಳಿನಲ್ಲೂ ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಆಚರಣೆ ಮಾಡಬೇಕು. ಮತ್ತು ಈ ದಿಶೆಯಲ್ಲಿ ನಾವು ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಪ್ರೇಮದ ಬಗ್ಗೆ ನಾವು ಹೇಗೆ ಒಗ್ಗಟ್ಟಾಗಿರಬೇಕು. ಯಾಕಂದರೆ ಕುಟುಂಬ ಚೆನ್ನಾಗಿದ್ದರೆ, ನಾನು ಹೇಳ್ತಾ ಇದ್ದೇನೆ, ಕುಟುಂಬ ವ್ಯವಸ್ಥೆ ಬಾರಿ ಕ್ಷೀಣಿಸಿದೆ. ಕುಟುಂಬ ಯಾಕಂದರೆ 4 ಜನ ಕುಟುಂಬದಲ್ಲಿದ್ದರೆ ನಾವು 4 ಜನ 4 ಮುಖಗಳಿಗೆ ಕೂತ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಈಗ ತಂದೆ ತಾಯಿಯಿಂದ ಮಕ್ಕಳು ಬೇರೆ ಹೋಗ್ತಕ್ಕಂಥ ಇದೆ, ಮತ್ತು ತಾಯಿಯಿಂದ ತಾಯಿ ಹೊರಗಡೆ ಹೋಗ್ತಕ್ಕಂಥ ಇದೆ. ಆ ಪರಿಸ್ಥಿತಿನಲ್ಲಿ ನಾವು ಅವರಿಗೆ ಮನದಟ್ಟು ಮಾಡಬೇಕು. ಕುಟುಂಬ ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿದ್ದರೆ ನಾವು ಪ್ರಪಂಚದಲ್ಲೇ ಈಗ ನಾವು ಹೆಂಗೆ ಪ್ರಪ್ರಥಮವಾಗಿ ಬೆಳೀತಾ ಇದ್ದೀವಿ. ಭಾರತ ಅಂತಂದರೆ ನಾವು ಎಲ್ಲರೂ ಒಳಿತು ನಾವು ಬಯಸ್ತಕ್ಕಂಥವ್ರು. ಯಾರಾದರೂ ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಒಳಿತು ಬಯಸ್ತಿದ್ದಾರೆ ಅಂತಂದರೆ ಅದು ಭಾರತೀಯ ಮಾತ್ರ ಅಂತೂ ಘಂಟಾಘೋಷವಾಗಿ ಹೇಳಬಲ್ಲೆ. ಸೊ ಇವಾಗ ಏನು ನಮ್ಮಲ್ಲಿ ಈ ತಾಲೂಕು ಮಟ್ಟದಲ್ಲಿ ಒಂದು ತಾಲೂಕು ಸಂಸ್ಥೆ ಅಂತ ಅನುಷ್ಠಾನ ಮಾಡ್ತಕ್ಕಂಥ ಸಂಸ್ಥೆಯನ್ನು ಮಾಡಿಕೊಂಡು ಅದಕ್ಕೆ ನನ್ನ ಅಧ್ಯಕ್ಷನಾಗಿ ಮಾಡಿದರೆ, ನಾನು ಅವ್ರು ಹೇಳಿದ್ದೀನಿ, ನಾನು ಕರೆದಾಗ ನಾನು ತಾಲೂಕಿನಿದ್ದಂತೆ ಎಲ್ಲ ಕರೆದ್ರು ನಾನು ಬೇಕಾದ್ರೆ ನನ್ನ ಎಲ್ಲ ತನ ಮನ ಧನ ಎಲ್ಲ ಅರ್ಪಿಸ್ಬಿಟ್ಟು ನಾನು ನಿಮ್ಮನ್ನು ತೊಗೊಂಡೋಗೋದ್ರ ಜೊತೆಗೆ ನೀವು ಇಂಥ ಕಡೆ ಕಾರ್ಯಕ್ರಮ ಇದೆ ಅಂದರೆ ದಯವಿಟ್ಟು ಸ್ವಲ್ಪ ನಾನು ಬೆಳಗ್ಗೆ ಹೊತ್ತು ನನಗೆ ಸ್ವಲ್ಪ ನನ್ನದೇ ಪ್ರೊಫೆಷನ್ ಇರ್ತದೆ. ನಾನು ಡಾಕ್ಟರ್ ಚಕ್ರಾರೆಡ್ಡಿ ಅಂತ ನನ್ನ ಹೆಸರು. ನಾನು ಸಕ್ಕರೆ ಕಾಯಿಲೆ ಬಾರಿ ನಿಪುಣ, ನಾನು ತಜ್ಞ. ನನ್ನಲ್ಲಿ ಸುಮಾರು 7,000 ಜನ ಅಥವಾ ಆಯೋಜನಾ ಸಮಿತಿ ಅಂತ ಒಂದು ಎಲ್ಲ ತಾಲೂಕುಗಳಲ್ಲಿ ಮಾಡ್ತಾ ಇದ್ದೀವಿ. ಆ ಸಮಿತಿಯ ಒಂದು ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ ಇಡೀ ತಾಲೂಕಿನಲ್ಲಿ ಮತ್ತು ನಗರದಲ್ಲಿ ಹಿಂದೂ ಸಮಾಜೋತ್ಸವ ಪ್ರಾರಂಭ ಆಗುತ್ತೆ. ಸೊ ನಾನು ಈಗ ನಮ್ಮ ಪಾವಗಡ ತಾಲೂಕಿನ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಆ ನಂತರ ನಮ್ಮ ಅಧ್ಯಕ್ಷರು ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಶ್ರೀ ಸ್ವಾಮಿ ಜಪಾನಂದರು ಗೌರವಾಧ್ಯಕ್ಷರು, ಶ್ರೀ ಸಂಜಯ್ ಕುಮಾರ್ ಸ್ವಾಮೀಜಿ ಅವರು ಸಹ ಗೌರವಾಧ್ಯಕ್ಷರು, ಡಾಕ್ಟರ್ ಚಕ್ರರೆಡ್ಡಿ ಅವರು ಅಧ್ಯಕ್ಷರು, ಉಪಾಧ್ಯಕ್ಷರಾಗಿ ಡಾಕ್ಟರ್ ಜಿ ವೆಂಕಟರಾಮಯ್ಯ, ಸಣ್ಣಾರೆಡ್ಡಿ ಲಿಂಗದಳ್ಳಿ, ಕೆ ವಿ ಶ್ರೀನಿವಾಸ್, ಜಯಪ್ರಕಾಶ್, ನರೇಂದ್ರ ರೆಡ್ಡಿ, ಆರ್ ವಿ ನಾಯ್ಡು ರಾಯಚರ್ಲು ಇವರು ಉಪಾಧ್ಯಕ್ಷರಾಗಿರ್ತಾರೆ. ಅಶೋಕ್ ಇವರು ಕಾರ್ಯದರ್ಶಿಯಾಗಿರ್ತಾರೆ, ದೊಡ್ಡಳ್ಳಿ ಅಶೋಕ್ ಅವರು. ಶೇಖರ್ ಬಾಬು ಖಜಾಂಚಿಯಾಗಿರ್ತಾರೆ. ಇನ್ನು ಸದಸ್ಯರು SA ಈರಣ್ಯ ನ್ಯಾಯಗುಂಟೆ, ಚನ್ನಮಲ್ಲಯ್ಯ ಪಡವಳ್ಳಿ, ಡಾಕ್ಟರ್ ಓಂಕಾರ್ ನಾಯಕ್, ಸುಬ್ಬನರಸಿಂಹ, CA ಅಜಯ್ ನಾಗೇಶ್, ರವಿ ಪಾವಗಡ, ಕೆ ಸುದರ್ಶನ್ ರಾವ್, ಡಾಕ್ಟರ್ PK ಮುನಿಸ್ವಾಮಿ, ರಾಮಾಂಜನ್ ರೆಡ್ಡಿ ಟೆಂಕಾಯ್ಲು, JC ದೇವರಾಜ್, ಶ್ರೀರಾಮ್ ಗುಪ್ತಾ, ರಘುನಂದ್, GV ಶೇಷಾದ್ರಿ, ಬಲರಾಮ್ ರೆಡ್ಡಿ ಗುಂಡಾರ್ಲಹಳ್ಳಿ, ಪೂಜಾರಪ್ಪ B ದೊಡ್ಡಟ್ಟಿ, ಕಮಲ್ ಬಾಬು, ಶ್ಯಾಮ್ ಪಟೇಲ್, ರಾಮಾಂಜನ್ ರೆಡ್ಡಿ ಗುಮ್ಗಟ್ಟ, KO ಆಂಜನೇಯಲು ಕೊಟ್ಗುಡ್ಡ, ನಂದೀಶ್ ಹೊಸಕೋಟೆ, NR ಅಶ್ವಥ್ ನಾರಾಯಣ್ ಹೊಸಕೋಟೆ, GL ಸತ್ಯನಾರಾಯಣ್ ಹೊಸಕೋಟೆ, ಅಶೋಕ್ ಕುಮಾರ್ TA, ಲೋಕೇಶ್ ಪಾಳ್ಯಗಾರ್, ಶ್ರೀಮತಿ ಕಾಮಾಕ್ಷಿ ಯಜ್ಞನಾರಾಯಣ್ ಇವರು ಮಹಿಳಾ ಸದಸ್ಯರು, ಶ್ರೀಮತಿ ಲಕ್ಷ್ಮೀ ಶ್ರೀನಾಥ್ ಅವರು ಇಲ್ಲಿದ್ದಾರೆ, ಅವರು ನಮ್ಮ ಸಮಿತಿಯ ಸದಸ್ಯರು, ಶ್ರೀಮತಿ ಬ್ಲಡ್ ಶಶಿಕಲಾ ಇವರು ಇಷ್ಟು ಜನ ಸದಸ್ಯರಾಗಿರ್ತಾರೆ.